ನಮಸ್ಕಾರ ಸ್ನೇಹಿತರೆ. ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋನಲ್ಲಿ ನಾವು ದ್ವಿತೀಯ PUC ವರ್ಷದ ವಿದ್ಯಾರ್ಥಿಗಳಿಗಾಗಿರುವಂತಹ ಒಂದು ಹೊಸದಾದಂತ ಕಾನ್ಸೆಪ್ಟ್ ಅನ್ನ ಒಂದು ಏನಂದ್ರೆ ಬಹಳಷ್ಟು ಜನ ನಿಮ್ಮ ಒಂದು ಪ್ರಶ್ನೆಗಳಿತ್ತು. ಎನ್ಯುವಲ್ ಎಕ್ಸಾಮ್ 3ಗೋಸ್ಕರ ಇರುವಂತಹ IMP ಕ್ವಶನ್ಸ್ ಗಳನ್ನ ಕೊಡಿ ಅಂತ. ಹಾಗಾಗಿ 12ಗೆ ನಮ್ದು ಎಕ್ಸಾಮ್ಸ್ ಇದೆ, ಎಕನಾಮಿಕ್ಸ್ ಪೇಪರ್ಸ್ ನಿಮ್ಗೆ ಗೊತ್ತಿದೆ. ಅದಕ್ಕೆ ನಾನು ಪಾರ್ಟ್ ವೈಸ್ ಕ್ವಶನ್ಸ್ ಗಳನ್ನ ನಿಮ್ಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋನಲ್ಲಿ 6 ಅಂಕದ ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ ಸ್ನೇಹಿತರೆ. ಇಲ್ಲಿ ಟೋಟಲ್ ನಾನು 24 ಕ್ವಶನ್ಸ್ ಗಳನ್ನ ತಗೊಂಡಿದ್ದೀನಿ. ಈ 24 ಅನ್ನ ನೀವು ಪೂರಾ ನೋಡ್ಕೊಂಡ್ರೆ ಟೋಟಲ್ 7 ಕ್ವಶನ್ಸ್ ಏನಿರುತ್ತೆ ಅವೇ ಇರುತ್ತೆ. ನೀವು ಅದ್ರೊಳಗ ನೀವು 3 ಬರಿಬೇಕಾಗತ್ತಲ್ಲ. ಅದಕ್ಕೋಸ್ಕರ ನೀವು ಏನ್ ಮಾಡಿ ಅಂತಂದ್ರೆ ಅದ್ರೊಳಗೆ ನಾ ಹೇಳಿದ್ದೆ ಬರಬೇಕು ಅಂತಂದ್ರೆ 24 ಮಾಡ್ಬೇಕಾಗತ್ತೆ. ಇಲ್ಲಾಂದ್ರೆ ಅದ್ರೊಳಗ ಒಂದಿಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ, ಅವುಗಳನ್ನ ನೀವು ಓದ್ಕೊಳ್ಳಿ. ಈ ಸಲ ಅವು ಓದ್ಕೊಂಡ್ರು ಸಾಕಾಗತ್ತೆ, ನಿಮ್ಗೆ ಅಲ್ಲಿ 3 ಇಂದ 4 ಕ್ವಶನ್ಸ್ ಆರಾಮಾಗಿ ಬರುತ್ತೆ. ಅದಕ್ಕೋಸ್ಕರ ಲೇಟ್ ಮಾಡೋದು ಬೇಡ. ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ರಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ, ಸರಿನಾ? ನನ್ನ ಯೂಟ್ಯೂಬ್ ಚಾನಲ್ ಎಕನಾಮಿಕ್ಸ್ ರವಿ 7076. ಹೌದಾ? ಇವತ್ತೇನ್ ಮಾಡೋಣ, 2025-26ನೇ ಸಾಲಿನಲ್ಲಿ ನಡೀತಾ ಇರುವಂತ ಎನ್ಯುವಲ್ ಎಕ್ಸಾಮ್ 3ನೇ ಒಂದು ಇದಕ್ಕೆ ಪಾರ್ಟ್ ಡಿ ಮೇಲೆ 6 ಅಂಕದ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಇದ್ದೀನಿ. ಅವುಗಳನ್ನು ನೀವು ತಗೊಂಡು ಓದಿ. ಬರೀ ಪ್ರಶ್ನೆಗಳು ಕೊಡ್ತಾ ಇದ್ದೀನಿ. ಆನ್ಸರ್ ಎಲ್ಲಾನು ಕೂಡ ಏನ್ ಮಾಡ್ರಿ ನಿಮ್ಮಲ್ಲಿ ಇರುತ್ತೆ ಆಲ್ರೆಡಿ. ಹೌದಾ? ಬೇಕು ಅಂತಂದ್ರೆ ಆಲ್ರೆಡಿ ನನ್ನ ವಿಡಿಯೋಸ್ ಗಳಿದೆ. ನೀವು ಆ ವಿಡಿಯೋಸ್ ಗಳನ್ನ ನೀವು ಚೆಕ್ ಮಾಡಿದ್ರೆ ಸಾಕು. ನಿಮ್ಗೆಲ್ಲ ಸಿಕ್ಕಿರುತ್ತೆ, ಸರಿನಾ? ಲೇಟ್ ಮಾಡೋದು ಬೇಡ. ಇಲ್ಲಿ ನೋಡಿ, ಫಸ್ಟ್ ಒನ್ ಏನ್ ಮಾಡೋಣ, ಇಲ್ಲಿ 6 ಅಂಕದ ಪ್ರಶ್ನೆ, ಮೊದಲನೇ ಚಾಪ್ಟರ್ ನ 2ನೇ ಅಧ್ಯಾಯದಲ್ಲಿ ಬರುವಂತ ಟೋಟಲ್ ಇಲ್ಲಿ 3 ಪ್ರಶ್ನೆಗಳು ನೀವು ನೋಡ್ಕೊಳ್ಳೇಬೇಕು. ಬೇಕಾದ್ರೆ 4ನೇ ಪ್ರಶ್ನೆ ನೀವು ಅದನ್ನ ಬಿಟ್ಟರು ನಡೀತೆ, ಏನ್ ತೊಂದರೆ ಇಲ್ಲ. ಮೊದಲನೇ ಪ್ರಶ್ನೆ ನೋಡಿ, ಇಳಿಮುಖ ಸೀಮಿತ ತುಷ್ಟಗುಣ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರದ ಸಹಾಯದಿಂದ ವಿವರಿಸಿರಿ. ಕಂಪಲ್ಸರಿ ಓದ್ಕೊಳ್ಳೇಬೇಕು. ದೆನ್ ಇದಾದ ನಂತರ ನೆಕ್ಸ್ಟ್ ಔದಾಸೀನ್ಯ ವಕ್ರರೇಖೆಯ ಗುಣಲಕ್ಷಣಗಳನ್ನು ರೇಖಾಚಿತ್ರಗಳೊಂದಿಗೆ ಸ್ಪಷ್ಟಪಡಿಸಿ ಅಥವಾ ವಿಶದೀಕರಿಸಿ, ಈ ತರ ಕೇಳ್ತಾನೆ. ನೆಕ್ಸ್ಟ್ 3ನೇ ಪ್ರಶ್ನೆ, ಅನುಭೋಗಿ ಆದರ್ಶ ಆಯ್ಕೆಯನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿರಿ. ಸಾಕಿ 3 ಪ್ರಶ್ನೆ ಓದ್ಕೊಂಡ್ರು ಸಾಕು. 4ನೇ ಪ್ರಶ್ನೆ ಕೊಟ್ಟಿದ್ದೀನಿ, ಅದು ನೀವು ಸ್ಕಿಪ್ ಮಾಡಿದ್ರು ತೊಂದರೆ ಇಲ್ಲ. ಈ 3ರಲ್ಲಿ ಒಂದು ಎನ್ಯುವಲ್ ಎಕ್ಸಾಮ್ಗೆ ಬರುತ್ತೆ. ನೆಕ್ಸ್ಟ್ ಪ್ರಶ್ನೆ, 5ನೇ ಪ್ರಶ್ನೆ, ವಿವಿಧ ಅಲ್ಪಾವಧಿ ವೆಚ್ಚಗಳು ವಿವರಿಸಿರಿ. ಇದು ಚಾಪ್ಟರ್ ನಂಬರ್ 3ರಲ್ಲಿ ಬರುವಂತದ್ದು. ನೆಕ್ಸ್ಟ್, ಒಂದು ಉದ್ಯಮ ಘಟಕದ SMC ವಿವರ ಪಟ್ಟಿ ಈ ಕೆಳಗಿನಂತೆ ಕೋಷ್ಟಕದಲ್ಲಿ ನೀಡಲಾಗಿದೆ. TFC 100 ಇದ್ದಾಗ ಉದ್ಯಮ ಘಟಕದ TVC ಅಂದ್ರೆ ಟೋಟಲ್ ವೇರಿಯಬಲ್ ಕಾಸ್ಟ್, ಟೋಟಲ್ ಎವರೇಜ್ ವೇರಿಯಬಲ್ ಕಾಸ್ಟ್, ದೆನ್ SSC ಶಾರ್ಟ್ ರನ್ ಎವರೇಜ್ ಕಾಸ್ಟ್. ಈ ವಿವರ ಪಟ್ಟಿಗಳನ್ನು ಕಂಡುಹಿಡಿಯಿರಿ. ಆಲ್ರೆಡಿ ಕ್ಯೂ ಕಾಲಮ್ ಗಳನ್ನ ಕೊಟ್ಟಿರ್ತಾನೆ 1 to 0 to 6, ದೆನ್ SMC ಕಾಲಮ್ ಕೊಟ್ಟಿರ್ತಾನೆ, ಅವುಗಳನ್ನ ಫೈಂಡ್ ಮಾಡ್ಬೇಕು, ಸರಿನಾ? ಇದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕ್ವಶನ್. ಅದಾದ ನಂತರ ನೆಕ್ಸ್ಟ್, ಪರಿಪೂರ್ಣ ಪೈಪೋಟಿಯ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕವೊಂದರ SMC ಒಟ್ಟು ಆದಾಯ ಮತ್ತು ಸರಾಸರಿ ಆದಾಯವನ್ನು ಕುರಿತು ರೇಖಾಚಿತ್ರದ ಸಹಾಯದಿಂದ ವಿವರಿಸಿರಿ. ಇದನ್ನು ಇಂಪಾರ್ಟೆಂಟ್ ಆಗಿದೆ, ಓದ್ರಿ. ನೆಕ್ಸ್ಟ್, ಉದ್ಯಮ ಘಟಕದ ಅಲ್ಪಾವಧಿ ಪೂರೈಕೆ ರೇಖೆ ರೇಖಾಚಿತ್ರದ ಸಹಾಯದಿಂದ ವಿವರಿಸಿರಿ. ಬಹಳ ಇಂಪಾರ್ಟೆಂಟ್ ಇದು, ಹೌದಾ? ಇದು ಏನಂದ್ರೆ ಇವತ್ತಿನ ಕ್ಲಾಸ್ ನಲ್ಲಿ ಇದನ್ನ ಮುಗಿಸಿದ್ವಿ, ಹೌದಾ? ಆಲ್ರೆಡಿ ನಮ್ಮಲ್ಲಿ ಚಾಪ್ಟರ್ 4 ಚಾಪ್ಟರ್ ಮುಗಿಯಕ್ ಬರ್ತಾ ಇದೆ, ಹೌದಾ? ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಬಿಗಿನಿಂಗ್ ಇಂದಾನೆ ನಾವು ಕ್ಲಾಸ್ ಎಲ್ಲ ಸ್ಟಾರ್ಟ್ ಮಾಡಿರ್ತೀವಿ ಫೆಬ್ರವರಿ ಎಂಡಿಗೆ. ಹಾಗಾಗಿ ಇವಾಗ ಜೂನ್ ಇದೆ. ಜೂನ್ ಇದೆ ಅಂತಂದ್ರೆ ಆಲ್ರೆಡಿ ನಿಮ್ಗೆ ಗೊತ್ತು. ಆಲ್ರೆಡಿ ನಮ್ಮಲ್ಲಿ ಒಂದು 40-45% ಸಿಲೆಬಸ್ ಮುಗಿತೆ. ನಮ್ಮ ಒಂದು ಸಿಲೆಬಸ್ ಮತ್ತ ಸೆಪ್ಟೆಂಬರ್ ಲಾಸ್ಟ್ ತನ ಮುಗಿದು ಬಿಡುತ್ತೆ. ಆಮೇಲೆ ಮತ್ತೆ ನಾವು ರಿವಿಷನ್ಸ್, ಟೆಸ್ಟ್ಗಳು, ಪ್ರತಿ ಒಂದು ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಹೋಗ್ತೀವಿ. ಹಾಗಾಗಿ ರಿಸಲ್ಟ್ ಚೆನ್ನಾಗಿ ಬರಕ ಸಾಧ್ಯ ಆಗುತ್ತೆ. ಅದಕ್ಕ ನೀವು ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ರಲ್ಲ, ದಯವಿಟ್ಟು ನೀವೇನ್ ಮಾಡ್ತಾ ಇದ್ರಿ, ಸೆಕೆಂಡ್ ಇಯರ್ ಇದ್ರ ಅಂತ ತಿಳ್ಕೊರಿ. ನಾ ಹೇಳುವಂತ ವರ್ಕ್ ಅನ್ನ ನೀವು ಇಲ್ಲಿ ಇವಾಗಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಕನ್ನಡ ಮೀಡಿಯಂದಾಗ ಬೇಕಂದ್ರೆ ನನ್ನ PDF ಟೋಟಲ್ 5 ಚಾಪ್ಟರ್ಗಳು ಮಾಡಿದ್ದೀನಿ. ಮೈಕ್ರೋ ಎಕನಾಮಿಕ್ಸ್, ಸೂಕ್ಷ್ಮ ಅರ್ಥಶಾಸ್ತ್ರದ 5 PDF ಇದೆ. ಇದ್ರದ್ದು ಚಾಪ್ಟರ್ ಸೇರಿಸಿ ಒಂದು PDF ಮಾಡಿದ್ದೀನಿ. ಅದು ನಾನು ಆಲ್ರೆಡಿ ಯೂಟ್ಯೂಬ್ ಚಾನಲ್ ಇದೆ, ಆ ಚಾನಲ್ದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದರದೇ ಒಂದು ಗ್ರೂಪ್ ಮಾಡಿದ್ದೀನಿ, ಕರ್ನಾಟಕ ವಿದ್ಯಾರ್ಥಿ ಬಳಗ ಅಂತ ಹೇಳಿ. ಅಲ್ಲಿ ನೀವು ಕೂಡ ಜಾಯಿನ್ ಆದ್ರಂತ ಅಲ್ಲಿ ನಿಮ್ಗೆ ಮೆಟೀರಿಯಲ್ ಸಿಗುತ್ತೆ. ಕನ್ನಡ 5 ಚಾಪ್ಟರ್ ಆಗಿದೆ, ಉಳಿದಿದ್ದು ಮುಂದಿನ ದಿನದಲ್ಲಿ ಕೊಡ್ತೀನಿ. ದೆನ್ ಅದಾದ ನಂತರ ಮ್ಯಾಕ್ರೋ ಚಾಪ್ಟರ್ ಟೋಟಲ್ 4 ಆಗಿದಾವ್. ಅವನ್ ಕೂಡ ಮಾಡ್ತೀನಿ. ಅವು ಎಲ್ಲಾನು ನೀವು ಇವಾಗ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಮುಂದಿನ ದಿನದಲ್ಲಿ ಅಪ್ಡೇಟ್ ಕೊಡ್ತೀನಿ ಸ್ನೇಹಿತರೆ. ಆಲ್ರೆಡಿ PDF ಎಲ್ಲಾನು ಕೂಡ ಕೊಟ್ಟಿದ್ದೀನಿ ಮೆಟೀರಿಯಲ್. ಮತ್ತೆ ಎಲ್ಲಾ ಕಾನ್ಸೆಪ್ಟ್ ಮೇಲೆ ವಿಡಿಯೋಸ್ ಗಳದಾವ್. ನಿಮ್ಗೆ ವಿಡಿಯೋಸ್ ಗಳನ್ನ ನೋಡ್ಕೊಂಡು ಅದ್ರ ಬಗ್ಗೆನೂ ಕೂಡ ನೀವು ತಿಳ್ಕೊಬಹುದು, ಸರಿನಾ? ಎಸ್. ನೆಕ್ಸ್ಟ್, ಮಾರುಕಟ್ಟೆ ಪೂರೈಕೆ ರೇಖೆ
ರೇಖಾಚಿತ್ರಗಳೊಂದಿಗೆ ವಿವರಿಸಿರಿ. ಇದನ್ನು ಕೂಡ ಇಂಪಾರ್ಟೆಂಟ್ ಆಗಿರುವಂತದ್ದು. S1 S2 SM ಅಂತ ಇದು ನಾಳೆಗೆ ಮುಗಿತೆ ನಮ್ಮಲ್ಲಿ ಕಾಲೇಜ್ನಲ್ಲಿ, ನೆನ್ಪಿಟ್ಕೊಳ್ಳಿ. ದೆನ್ ಮಾರುಕಟ್ಟೆಯಲ್ಲಿ ಸ್ಥಿರ ಸಂಖ್ಯೆ ಉದ್ಯಮ ಘಟಕಗಳಿದ್ದಾಗ ಮಾರುಕಟ್ಟೆಯ ಸಮತೋಲನ ರೇಖಾಚಿತ್ರ ಸಹಾಯದಿಂದ ವಿವರಿಸಿರಿ. ಇದನ್ನು ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ, ಬಟ್ ಇವೆರಡು 8th ಮತ್ತು 9th ನೀವು ಬಿಡಂಗಿಲ್ಲ, ಕಂಪಲ್ಸರಿ ಓದ್ಕೊಳ್ಳೇಬೇಕು. ನೆಕ್ಸ್ಟ್ ಚಾಪ್ಟರ್ ನಂಬರ್ 5 ಒಳಗೆ ಬರುತ್ತೆ. ಇದು ಒಂದು ಹೊಸ ಕ್ವಶನ್ಸ್ ಆಡ್ ಆಗಿರುವಂತದ್ದು, ಹೌದಾ. ಇದು ಒಂದು ಉಪ್ಪಿನ ಒಂದು ಬೇಡಿಕೆ ಇದೆ ಮತ್ತು ಪೂರೈಕೆ ರೇಖೆಗಳನ್ನು QD = 10 - P ಮತ್ತು QS = 70 + 2P ಎಂದು ಕೊಡಲಾಗಿದೆ. ಹಾಗಾದ್ರೆ ABCD ಅಂತಿದ್ದಾವ, ಅವುಗಳನ್ನು ನೀವು ಕಂಡುಹಿಡಿಬೇಕು, ಹೌದಾ. ಕಂಡುಹಿಡಿದ್ರೆ ಅಂತಂದ್ರೆ ಮತ್ತೆ ಗೌರ್ಮೆಂಟ್ ಇಂದ ಟ್ಯಾಕ್ಸ್ ಇದೆ, ಆ ಟ್ಯಾಕ್ಸ್ ಎಲ್ಲ ನೀವು ಕಂಡುಹಿಡಿಬೇಕಾಗತ್ತೆ. ಕಂಡುಹಿಡಿದ್ರೆ ಅದಕ್ಕೆ 6 ಮಾರ್ಕ್ಸ್. ನೆಕ್ಸ್ಟ್ ಅದೇ ತರ ಇನ್ನೊಂದು ಕಾನ್ಸೆಪ್ಟ್ ಇದೆ, ಹಳೆ ಕ್ವಶನ್ಸ್ ಇದು. ಅದು ಮೊದಲಿಂದು 11ನೇ ಕ್ವಶನ್ಸ್ ಹೊಸದಿತ್ತು, ಇದು 12ನೇ ಕ್ವಶನ್ ಹಳಿದೇ ಇದೆ, ಹೌದಾ. ಡೇಟಾ ಮಾತ್ರ ಚೇಂಜ್ ಮಾಡಿದಾನೆ. QD = 250 - P ಅಂತಿದೆ ಮತ್ತು QS = 150 + P ಅಂತಿದೆ. ಉಳಿದಿದೆಲ್ಲ ಸೇಮ್ ಇದೆ ಕಾನ್ಸೆಪ್ಟ್. ಆಲ್ರೆಡಿ ಇದ್ರ ಮೇಲೆಲ್ಲ ವಿಡಿಯೋ ಇದೆ ಸ್ನೇಹಿತರೆ. ನೆಕ್ಸ್ಟ್ ಮ್ಯಾಕ್ರೋ ಎಕನಾಮಿಕ್ಸ್ ಬರುತ್ತೆ, ಚಾಪ್ಟರ್ ನಂಬರ್ 7 ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ. ಅದರಲ್ಲಿ ಬರುವಂತ ಮೊದಲೇ ಇಂಪಾರ್ಟೆಂಟ್ ಆಗಿರುವಂತ ಸಮಗ್ರ ಆರ್ಥಿಕತೆ 12ನೇದುಗಳು GDP, NNP, NP, GNP, ಹೌದಾ, PDI, PI ಇವೆಲ್ಲನೂ ಬರುತ್ತೆ. ಅವುಗಳನ್ನು ನೀವು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ಬೇಕಾಗತ್ತೆ. ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ಕ್ವಶನ್ಸ್ GDP ಯನ್ನು ಲೆಕ್ಕಾಚಾರ ಮಾಡುವ ಎಲ್ಲ 3 ವಿಧಾನಗಳನ್ನು ಮತ್ತೆ ಉತ್ತರವನ್ನು ನೀಡುತ್ತದೆ ಎಂಬುದನ್ನು ತೋರಿಸುವ ಒಂದು ಸಂಖ್ಯಾತ್ಮಕ ಉದಾಹರಣೆಯೊಂದಿಗೆ ವಿವರಿಸಿರಿ ಅಥವಾ ಸಾಬೀತು ಮಾಡಿ ಅಂತ. ಅಂದ್ರೆ ಏನ್ರಿ, ಇವೆರಡು ಪ್ರಶ್ನೆಗಳಲ್ಲಿ ಒಂದು ಕೇಳ್ಬೋದು. ಇವೆರಡು ಪ್ರಶ್ನೆ ಬಿಟ್ಟು ನಾನು ತಿಳ್ಕೋರಿ. 15ನೇ ಮತ್ತು 16ನೇ ಕ್ವಶನ್ ಎರಡವ, ಇವು ಪ್ರಾಬ್ಲಮೆಟಿಕ್ ಅವ. ಅದ್ರ ಈ 15 ಮತ್ತು 16ನೇ ಮೇಲೆ ನಾ 3 ಕ್ವಶನ್ಸ್ ಗಳನ್ನ ಮಾಡಿದ್ದೇನೆ, ಡೇಟಾಸ್ ಬೇರೆ ಬೇರೆ ಇಟ್ಕೊಂಡು ಮಾಡಿದ್ದೇನೆ. ನೀವು ಅದನ್ನು ನೋಡ್ಕೊಳ್ಳಿ, ಹೌದಾ. ನೋಡ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. 15ನೇ ಪ್ರಶ್ನೆ ಮತ್ತೆ ಇನ್ನೊಂದು 16ನೇ ಪ್ರಶ್ನೆ. 16ನೇ ಪ್ರಶ್ನೆನು ಸೇಮ್ ಅದೇ ತರ ಒಂದು ಮೆಥಡ್ ಮೇಲೆ ಇದೆ. ಫಾರ್ಮುಲಾಸ್ ಗಳಿರುತ್ತೆ, ಫಾರ್ಮುಲಾಗಳನ್ನ ಹಾಕಿ ನೀವು ಎಕ್ಸ್ಪ್ಲೇನ್ ಅನ್ನು ಫಾರ್ಮುಲಾ ಹಾಕಿ ಮಾಡಿದ್ರೆ ಅಂತಂದ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ. ಎಸ್. ನೆಕ್ಸ್ಟ್ 17ನೇ ಪ್ರಶ್ನೆ ಮನಿ ಅಂಡ್ ಬ್ಯಾಂಕಿಂಗ್. ಇದರಲ್ಲಿ ಒಂದು ಗೋಲ್ಡ್ ಸ್ಮಿತ್ ಲಾಲನ್ ಸ್ಟೋರಿ ಇದೆಯಲ್ಲ, ಅದ್ರ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಅಂದ್ರೆ ವಾಣಿಜ್ಯ ಬ್ಯಾಂಕ್ಗಳ ಠೇವಣಿ ಮತ್ತು ಸಾಲ ಅಥವಾ ಪತ್ತು ನಿರ್ಮಾಣ ಪ್ರಕ್ರಿಯೆ ಮೇಲೆ ಅಕ್ಕಸಾಲಿಗ ಲಾಲನ ಕಥೆಯನ್ನು ಬರೆಯಿರಿ. ಇದು ಬಹಳ ಇಂಪಾರ್ಟೆಂಟ್, ಇದು ಬರ್ಬೋದು. ಇಲ್ಲಾಂದ್ರೆ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಕುರಿತು ಬರೆಯಿರಿ. ಇವೆರಡು ಕಂಪಲ್ಸರಿ ಓದ್ಕೊಳ್ಳಬೇಕು. ನೆಕ್ಸ್ಟ್ ಆದಾಯ ಮತ್ತು ಉತ್ಪಾದನೆ ಮೇಲೆ ಸಮಗ್ರ ಬೇಡಿಕೆಯಲ್ಲಿನ ಸ್ವಾಯತ್ತ ಬೇಡಿಕೆಯಲ್ಲಿನ ಸ್ವಾಯತ್ತದ ಬದಲಾವಣೆ ಪರಿಣಾಮವನ್ನು ವಿಶ್ಲೇಷಿಸಿ ಅಥವಾ ವಿಶ್ಲೇಷಿಸಿ ಅಂತ. ಅಂದ್ರೆ ಇದು ಯಾವುದು 9ನೇದಲ್ಲಿ ಬರ್ತದೆ. ನೆಕ್ಸ್ಟ್ ತೆರಿಗೆಗಳ ಬದಲಾವಣೆ ಅನುಭವ ಮತ್ತು ಉತ್ಪನ್ನದ ಮೇಲೆ ಆಗುವ ಪರಿಣಾಮಗಳನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ. ಇವೆಲ್ಲ ಸ್ವಲ್ಪ ಹೊಸ ಕಾನ್ಸೆಪ್ಟ್ ನಲ್ಲಿ ಬಂದಿರುವಂತದ್ದು. ಇಂತಹ ಪ್ರಶ್ನೆಗಳು ಬರುವಂತ ಸಾಧ್ಯತೆಗಳು ಇರುತ್ತೆ, ಅದು ನೋಡ್ರಿ ಒಳ್ಳೆಯದು. ಬೇಕಾದ್ರೆ ಸಾರ್ವಜನಿಕ ವೆಚ್ಚದ ವರ್ಗೀಕರಣ ಬಿಡ್ರಿ, ಹೌದಾ. ಸ್ಥಿರ ವಿನಿಮಯ ದರದಲ್ಲಿ ವಿದೇಶಿ ವಿನಿಮಯ ದರ ಮಾರುಕಟ್ಟೆಯನ್ನು ರೇಖಾಚಿತ್ರದ ಸಾಧ್ಯತೆ ವಿವರಿಸಿ, ಇದನ್ನು ಬಿಡ್ರಿ. ಬಟ್ 23 ನೀವು ಓದ್ಕೋಬೇಕಾಗುತ್ತೆ. ಸಂದಾಯ ಬಾಕಿಯ ಖಾತೆಗಳನ್ನು ಬರೀರಿ, ಹೌದಾ. ಅದ್ರ ಖಾತೆಗಳದ ಅದು ಬರೀ. ನೆಕ್ಸ್ಟ್ 24ನೇ ಪ್ರಶ್ನೆ. ಇದನ್ನು ಕೂಡ ಒಂದು ಹೊಸದಾದಂತ ಪ್ರಶ್ನೆ. ಈ ಪ್ರಶ್ನೆ ಕೂಡ ನೀವು ಓದ್ಕೋಬೇಕಾಗುತ್ತೆ, ಆಯ್ತಾ. ಇಷ್ಟು ನೀವು ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಎನ್ಯುವಲ್ ಎಕ್ಸಾಮ್ 3 ನಿಮ್ಗೆ ಇಲ್ಲಿ 6 × 3 ಮಾಡಿದ್ರೆ 18 ಮಾರ್ಕ್ಸ್ ಫಿಕ್ಸ್ ಆಗುತ್ತೆ, ಸರಿನಾ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಏನ್ ಮಾಡಾಮಿ, ಪ್ರಾಕ್ಟಿಕಲ್ ಓರಿಯೆಂಟೆಡ್ C ಪಾರ್ಟ್, P ಪಾರ್ಟ್ ಮತ್ತೆ ಅದಾದ ನಂತರ ವರ್ಡ್ಸ್ ನೀವೆಲ್ಲ ಓದ್ಕೋಬೇಕು. A ಪಾರ್ಟ್ ಯಾವುದು ಕೂಡ ನಾವು ಆಪ್ಷನ್ ಆಗಲ್ಲ, ಅದಕ್ಕೋಸ್ಕರ ನೀವು ಎಲ್ಲಾನು ಓದ್ಕೋಬೇಕಾಗುತ್ತೆ ಸ್ನೇಹಿತರೆ, ಸರಿನಾ. ಎಸ್. ಯಾರೆಲ್ಲ ಪ್ರಥಮ ಬಾರಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಿ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಎವ್ರಿವನ್, ಲವ್ ಯು.